ಈ 12 ಟಿಪ್ಸ್ ಫಾಲೋ ಮಾಡಿ ನೀವು ಕೂಡ ಬರಿಬಹುದು ಟಾಪರ್ಸ್ ಹಾಗೆ ಎಕ್ಸಾಮ್ಸ್. ಇದು ನಿಮಗೆ ಯಾರು ಹೇಳಲ್ಲ, ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಕೇವಲ 6 ಮಿನಿಟ್ಸ್ ಅಲ್ಲಿ. ನಾನು SSLC ಅಲ್ಲಿ ಮೊದಲು 96% ಸ್ಕೋರ್ ಮಾಡಿದ್ದೇನೆ ಮತ್ತು ಸೆಕೆಂಡ್ PU ಅಲ್ಲಿ ಕೂಡ ಮೊದಲು 96%. ಸೊ ಐ ನೋ ವಾಟ್ ಟು ಡು. ಫಸ್ಟ್ ಪಾಯಿಂಟ್, ನೀಟ್ ಅಂಡ್ ಕ್ಲೀನ್. ನಿಮ್ಮ ಪೇಪರ್ ನೋಡಿದಾಗ ತುಂಬಾ ಚೆನ್ನಾಗಿ ಬರ್ದಿರ್ಬೇಕು. ಇಟ್ ಶುಡ್ ಬಿ ನೀಟ್ ಆ್ಯಂಡ್ ಕ್ಲೀನ್, ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಒಂದು ಸೇಮ್ ಪೆನ್ ಯೂಸ್ ಮಾಡಿ. ಫುಲ್ ಪೇಪರ್ಗೆ ಬೇರೆ ಬೇರೆ ಇಂಕ್ ಪೆನ್ ಯೂಸ್ ಮಾಡೋದು ಅಲ್ಲ ಬೇರೆ ಕಂಪನಿ ಪೆನ್ ಯೂಸ್ ಮಾಡೋದು ಮಾಡಬೇಡಿ. ಒಂದೇ ಪೆನ್ ಯೂಸ್ ಮಾಡಿ, ಅದು ಒಳ್ಳೆ ಕಾಣುತ್ತೆ. ಮತ್ತು ಡಯಾಗ್ರಾಮ್ಸ್ಗೆ ಪೆನ್ಸಿಲ್ಸ್ ಯೂಸ್ ಮಾಡಿ. ಮತ್ತು ಯಾವ ಲೈನ್ಸ್ ನೀವು ಹಾಕ್ತೀರಾ 2 ಕ್ವಶನ್ಸ್ ನಡುವೆ, ಅದನ್ನು ಕೂಡ ಪೆನ್ಸಿಲಲ್ಲಿ ಹಾಕಬೇಕು. ಕೆಲವು ಜನ ಡಯಾಗ್ರಾಮ್ಸ್ ಪೆನ್ನಲ್ಲಿ ಮಾಡ್ತಾರೆ, ಇಟ್ ಲುಕ್ಸ್ ಬ್ಯಾಡ್. ಮತ್ತೆ ಎಷ್ಟು ಪೇಪರ್ ನೀವು ಡರ್ಟಿ ಮಾಡ್ತೀರಾ ಅಷ್ಟು ಮಾರ್ಕ್ಸ್ ಜಾಸ್ತಿ ಕಟ್ ಆಗುತ್ತೆ. ಯಾಕಂದ್ರೆ ಇಟ್ ವಿಲ್ ಮೇಕ್ ದ ಇವ್ಯಾಲ್ಯೂಯೇಟರ್ ಫ್ರಸ್ಟ್ರೇಟೆಡ್, ಅಂಡ್ ಇಫ್ ಹಿ ಇಸ್ ಫ್ರಸ್ಟ್ರೇಟೆಡ್ ದೆನ್ ಹಿ ವಿಲ್ ಡೆಫಿನೆಟ್ಲಿ ಕಟ್ ಯೋರ್ ಮಾರ್ಕ್ಸ್. ಸಿಂಪಲ್. ಸೆಕೆಂಡ್ ಪಾಯಿಂಟ್, ರೈಟ್ ಅಕಾರ್ಡಿಂಗ್ ಟು ಕ್ವಶನ್ ಪೇಪರ್. ಅಂದ್ರೆ ಏನು, ಫಸ್ಟ್ ನೀವು ಕ್ವಶನ್ ನಂಬರ್ ಬರೀರಿ, ಅದಾದ್ಮೇಲೆ ಆನ್ಸರ್ ಬರೀರಿ. ಕ್ವಶನ್ ನಂಬರ್ ಬರೆದಾದ್ಮೇಲೆ ಆನ್ಸರ್ ಬರೀರಿ. ಅಂಡ್ ರೈಟ್ ಇನ್ ಅನ್ ಆರ್ಡರ್. ಫಸ್ಟ್ ನೀವು MCQs ಅನ್ನು ಸ್ಟಾರ್ಟ್ ಮಾಡಬೇಕು. MCQs ಬರೀರಿ, ಅದಾದ್ಮೇಲೆ 1 ಮಾರ್ಕ್ ಬರೀರಿ, 2 ಮಾರ್ಕ್ ಬರೀರಿ. ಇದೊಂದು ಎಕ್ಸಾಂಪಲ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ವಶನ್ ಪೇಪರ್ ಹೇಗಿದೆ ಅದರ ಪ್ರಕಾರ ಬರೆದ್ರೆ ಅದು ಒಳ್ಳೇದು. ಯಾಕಂದ್ರೆ ಇವ್ಯಾಲ್ಯೂಯೇಟರ್ಗೆ ಆ ಕ್ವಶನ್ ಆರ್ಡರ್ ಗೊತ್ತಿರುತ್ತೆ, ಅಂಡ್ ಇಟ್ ವಿಲ್ ಬಿ ಈಸಿ ಫಾರ್ ಹಿಮ್. ಥರ್ಡ್ ಪಾಯಿಂಟ್, ಪಾಯಿಂಟ್ ವೈಸ್. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಎಕ್ಸಾಂಪಲ್ಸ್ ಉಂಟು. ಒಂದು ನಾನು ಪ್ಯಾರಾಗ್ರಾಫ್ ವೈಸ್ ಬರೆದಿದ್ದೇನೆ, ಮತ್ತೆ ಪಾಯಿಂಟ್ ವೈಸ್ ಬರೆದಿದ್ದೇನೆ. ಟೆಲ್ ಮಿ ವಿಚ್ ಇಸ್ ಗುಡ್ ಲುಕಿಂಗ್. ಇದು ತುಂಬಾ ಒಳ್ಳೆ ಕಾಣುತ್ತೆ, ಅಂಡ್ ಇಟ್ ಇಸ್ ಆಲ್ಸೋ ವೆರಿ ಕ್ಲಿಯರ್, ಅಂಡ್ ಇಟ್ಸ್ ಆಲ್ಸೋ ಮೇಕ್ಸ್ ಯು ಆನ್ಸರ್ ಲುಕ್ ಬಿಗರ್. ಮತ್ತೆ ಪಾಯಿಂಟರ್ಸ್ಗೆ ನೀವು ಕೆಲವು ಸಿಂಬಲ್ಸ್ ಯೂಸ್ ಮಾಡ್ಬೋದು. ಕೆಲವು ಜನ ಇದು ಯೂಸ್ ಮಾಡ್ತಾರೆ, ಆರೋಸ್ ಯೂಸ್ ಮಾಡ್ತಾರೆ, ಮತ್ತೆ ನಂಬರ್ಸ್ ತುಂಬ ಬರೀತಾರೆ. ಬಟ್ ಅಕಾರ್ಡಿಂಗ್ ಟು ಮೈ ರೆಕಮೆಂಡೇಶನ್ ಯೂಸ್ ದಿಸ್ ಒನ್. ಯಾಕಂದ್ರೆ ಇದು ನಾನು ಕೂಡ ಎಕ್ಸಾಮ್ಸ್ ಅಲ್ಲಿ ಇದೇ ಯೂಸ್ ಮಾಡೋದು. ಯಾಕಂದ್ರೆ ನಾವು ಎಕ್ಸಾಮ್ಸ್ ಬರೆಯುವಾಗ ವಿಲ್ ಬಿ ವೆರಿ ಸ್ಪೀಡ್, ರೈಟ್? ಸ್ಪೀಡ್ ಆಗಿ ಬರೆಯುವಾಗ ಇದು ತುಂಬಾ ಈಸಿ ಆಗುತ್ತೆ ಹೀಗೆ ಮಾಡ್ಲಿಕ್ಕೆ. ಸೊ ದಿಸ್ ಇಸ್ ಮೈ ರೆಕಮೆಂಡೇಶನ್. ಫೋರ್ತ್ ಪಾಯಿಂಟ್, ಬಿಂದಾಸ್ ಬರೆಯಿರಿ. ಬಿಂದಾಸ್. ಯಾರು ನಿಮ್ಗೆ ಅಲ್ಲಿ ಎಕ್ಸ್ಟ್ರಾ ಪೇಪರ್ ಕೊಡ್ತಾರೆ ಅವರು ಅದರ ಎಕ್ಸ್ಟ್ರಾ ಫೀಸ್ ಏನ್ ತೆಗಿಯಲ್ಲ. ಸೊ ನೀವು ಬಿಂದಾಸ್ ಆಗಿ ಬರಿಬೇಕು. ಎಷ್ಟು ಜಾಸ್ತಿ ಪೇಪರ್ ಬರಿತೀರಾ ನೀವು ಬರೀಲಿ. ಸೊ ಫಾರ್ ಎಕ್ಸಾಂಪಲ್ ನೀವು MCQs ಅಲ್ಲಿ ಬರೀತೀರಾ, ಫಸ್ಟ್ ಕ್ವಶನ್ ಬರೆದಾದ್ಮೇಲೆ ಒಂದು ಲೈನ್ ಬಿಡಿ, ಮತ್ತೆ ಸೆಕೆಂಡ್ ಕ್ವಶನ್ ಬರೀರಿ. ಆಗ ಅದು ಒಳ್ಳೆ ಕಾಣುತ್ತೆ ಅಂಡ್ ಇಟ್ ಲುಕ್ಸ್ ಅರೇಂಜ್. ನೆಕ್ಸ್ಟ್, ಟ್ರೈ ಟು ಇನ್ಕ್ರೀಸ್ ದ ಪೇಜಸ್. ನೀವು ಜಾಸ್ತಿ ಪೇಜಸ್ ಬರ್ಲಿಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ಇಟ್ ವಿಲ್ ಇಂಪ್ರೆಸ್ ದಿ ಇವ್ಯಾಲ್ಯೂಯೇಟರ್. ಮ್ಯಾಥ್ಸ್ ಸೊಲ್ಯೂಷನ್ಸ್ ಬರೆಯುವಾಗ ಕೂಡ ನೀವು ಒಂದು ಇಲ್ಲಿ ಬರೆದೆ ಒಂದು ಲೈನ್ ಬಿಟ್ಟು ಮತ್ತೊಂದು ಬರೀರಿ, ಆಗ ಅದು ಕ್ಲಿಯರ್ಲಿ ಕಾಣುತ್ತೆ, ಮತ್ತೆ ಇವ್ಯಾಲ್ಯೂಯೇಟರ್ ವಿಲ್ ಆಲ್ಸೋ ಬಿ ಹ್ಯಾಪಿ. ಸಿಂಪಲ್. ಫೋರ್ತ್ ಪಾಯಿಂಟ್, ಅಂಡರ್ಲೈನ್ ಇಂಪಾರ್ಟೆಂಟ್. ನೀವು ಸೋಷಿಯಲ್ ಬರೆಯೋದಾದ್ರೆ ಇಂಗ್ಲೀಷಲ್ಲಿ ಆಗಲಿ ಯಾವುದೇ ಸಬ್ಜೆಕ್ಟ್ ಆಗಲಿ ಇಂಪಾರ್ಟೆಂಟ್ ವರ್ಡ್ಸ್ ನೀವು ಅಂಡರ್ಲೈನ್ ಮಾಡಿ. ಯಾವ ವರ್ಡ್ಸ್ ಅಂಡರ್ಲೈನ್ ಮಾಡ್ಬೇಕಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಥಿಂಕ್ ಮಾಡಿ ಆಸ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಇವ್ಯಾಲ್ಯೂಯೇಟರ್. ನೀವು ಇವ್ಯಾಲ್ಯೂಯೇಟ್ ಆದ್ರೆ ಯಾವ ವರ್ಡ್ಸ್ ಅನ್ನು ನೋಡಿ ನೀವು ಮಾರ್ಕ್ ಕೊಡ್ತೀರಾ. ಸೊ ಆ ವರ್ಡ್ಸ್, ಆ ಕೀ ವರ್ಡ್ಸ್ ಅನ್ನು ನೀವು ಅಂಡರ್ಲೈನ್ ಮಾಡಬೇಕು. ಇನ್ನು ಮ್ಯಾಥ್ಸ್ ಅಲ್ಲಿ ನೀವು ಫುಲ್ ಸೊಲ್ಯೂಷನ್ ಬರ್ತೀರಾ, ಲಾಸ್ಟ್ ಯಾವ್ದು ಆನ್ಸರ್ ಇರುತ್ತೆ ಅದನ್ನು ಕೂಡ ಅಂಡರ್ಲೈನ್ ಮಾಡಿ. ಅದು ಅಂಡರ್ಲೈನ್ ಮಾಡಿದ್ರೆ ಇವ್ಯಾಲ್ಯೂಯೇಟರ್ ಈಸಿ ಆಗುತ್ತೆ ಆನ್ಸರ್ ಹುಡುಕ್ಲಿಕ್ಕೆ. ಅಂಡ್ ಇಟ್ ವಿಲ್ ಬಿ, ಇಫ್ ಯು ಮೇಕ್ ಇಟ್ ಈಸಿ ಫಾರ್ ಹಿಮ್, ಹಿ ವಿಲ್ ಗಿವ್ ಯು ಗುಡ್ ಮಾರ್ಕ್ಸ್. ಸಿಂಪಲ್. ಅದಾದ್ಮೇಲೆ ಸೋಷಿಯಲಿ ಅಂಡರ್ಲೈನ್ ದ ಇಯರ್. ಫಾರ್ ಎಕ್ಸಾಂಪಲ್ ನಾವು 1947 ಬರಿತೀವಿ, 1930 ಹಾಗೆ ಬರೆಯುವಾಗ ಅದನ್ನು ಅಂಡರ್ಲೈನ್ ಮಾಡಿದ್ರೆ ಕೆಲವು ಇವ್ಯಾಲ್ಯೂಯೇಟರ್ ಅದರಿಂದ ಇಂಪ್ರೆಸ್ ಆಗುತ್ತೆ, ಮತ್ತೆ ಅವ್ರು ನಮಗೆ ಜಾಸ್ತಿ ಮಾರ್ಕ್ ಕೊಡ್ತಾರೆ. 6, ಅವಾಯ್ಡ್ ಸ್ಟ್ರೈಕಿಂಗ್. ಅಂದ್ರೆ ಹೀಗೆ ಈಗ ಸ್ಟ್ರೈಕ್ ಮಾಡೋದೇ ಕಮ್ಮಿ ಮಾಡಿ. ಬಟ್ ಈಗ ಏನಾದ್ರು ಮಿಸ್ಟೇಕ್ಸ್ ಆಗುತ್ತಲ್ಲ, ನಾವೆಲ್ಲ ಮನುಷ್ಯರು. ಇಫ್ ಯು ಆರ್ ಡೂಯಿಂಗ್ ಮಿಸ್ಟೇಕ್ಸ್ ದೆನ್ ಡೋಂಟ್ ಬಿ ಲೈಕ್ ದಿಸ್. ಅದು ಮಾಡಬೇಡಿ, ಇಟ್ ಲುಕ್ಸ್ ವೆರಿ ಬ್ಯಾಡ್. ಜಸ್ಟ್ ಪುಟ್ ಲೈನ್, ಜಸ್ಟ್ ಒಂದು ಚಿಕ್ಕ ಲೈನ್ ಹಾಕಿದ್ರೆ ಸಾಕು. ದಟ್ ವೆನ್ ಇವ್ಯಾಲ್ಯೂಯೇಟರ್ ಇಸ್ ರೀಡಿಂಗ್ ಯುವರ್ ಆನ್ಸರ್ ಅವರಿಗೆ ಗೊತ್ತಾಗಬೇಕು ದಿಸ್ ಇಸ್ ಸ್ಟ್ರೈಕ್, ದಿಸ್ ಇಸ್ ಬಿನ್ ಸ್ಟ್ರೈಕ್, ಮತ್ತೆ ಅದು ಗಲೀಜು ಕೂಡ ಕಾಣಬಾರ್ದು. ಸೊ ಸಿಂಪಲ್. 7th, ಲೈನ್ ಆಫ್ಟರ್ ಎವ್ರಿ ಆನ್ಸರ್. ನೀವು ಒಂದು ಕ್ವಶನ್ ಬರೀತೀರಾ, ಅದರ ಆನ್ಸರ್ ಬರೀತೀರಾ, ಅದಾದ್ಮೇಲೆ ಸೆಕೆಂಡ್ ಕ್ವಶನ್ ಬರೀತೀರಾ, ಅದರ ಆನ್ಸರ್ ಬರೀತೀರಾ. ನೀವು ಲಾಸ್ಟಿಗೆ ನೀವು ಎಲ್ಲ ಕ್ವಶನ್ ಆನ್ಸರ್ಸ್ ಬರ್ದಾದ್ಮೇಲೆ ನಿಮ್ಗೆ ಟೈಮ್ ಇದ್ದೆ ಲೈನ್ ಹಾಕಿ. ಇಟ್ ಜಸ್ಟ್ ಟೇಕ್ಸ್ 5 minutes. ಅದು ಲೈನ್ ಹಾಕಿದ್ರೆ ಇಟ್ ಕ್ರಿಯೇಟ್ಸ್ ಅ ಹ್ಯೂಜ್ ಇಂಪ್ಯಾಕ್ಟ್ ಆನ್ ಯರ್ ಪೇಪರ್. ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಪೇಪರ್. ಸೊ ಪ್ಲೀಸ್ ಲೈನ್ ಹಾಕಿ, ಟೈಮ್ ಇದ್ರೆ ಮಾತ್ರ. 8, ಆಲ್ವೇಸ್ ಯೂಸ್ ಜಲೇಬಿ ಟೆಕ್ನಿಕ್. ನಾವು ಸ್ಟೇಟ್ ಸಿಲೆಬಸ್ ಇಲ್ಲಿ ಇರುವ ಕಾರಣ ಜಲೇಬಿ ಟೆಕ್ನಿಕ್ ಯೂಸ್ ಮಾಡಲೇಬೇಕು. 2 marks ಕ್ವಶನ್ಸ್ ಇದ್ರೆ ಅದರ 4 sentences ಬರೆಯೋದಂತ ವಿ ಆಲ್ ಥಿಂಕ್ ರೈಟ್, ಓನ್ಲಿ 4 sentences ಬರಿಬೇಕು. ಬಟ್ ಆಲ್ವೇಸ್ ರೈಟ್ 5 to 6 sentences. ಒಳ್ಳೆ ಯೂಸ್ ಆಗುತ್ತೆ. ಮತ್ತೆ 3 sentences ಬರೀಲೇಬೇಡಿ, ಜಾಸ್ತಿ ಬರಿಬೇಕು ನೀವು. ಆಲ್ವೇಸ್ ರೈಟ್ ಮೋರ್. ರೈಟಿಂಗ್ ಮೋರ್ ಇಸ್ ಓಕೆ ಬಟ್ ನಾಟ್ ಲೆಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ 3 marks ಕ್ವಶನ್ ಕೇಳಿದ್ರೆ 6 sentences ಬರಿಬೇಕಂತ ಒಂದು ಕಾಮನ್ ಪರ್ಸ್ಪೆಕ್ಟಿವ್. ಯು ರೈಟ್ ಇಟ್ 8 to 8 sentence ಆಗಲಿ 7 sentences ಬರೀರಿ. ಫಾರ್ ಎಕ್ಸಾಂಪಲ್ ಕೆಲವು ಏನಾಗುತ್ತೆ ಅಂತ ಕ್ವಶನ್ಸ್ ರೈಟ್ 4 examples ಕೇಳ್ತಾರೆ, ಆಗ ನೀವು 4 examples ಬರಿಬೇಡಿ, ಜಾಸ್ತಿ ಬರೀರಿ, ರೈಟ್ 6 examples. ಯಾಕಂದ್ರೆ ಇಫ್ 1 example is wrong then the other example can compensate it. 9th point, always attempt extra questions. ಒಮ್ಮೆ ಪೇಪರ್ ಬರೆದ ಮೇಲೆ ಯಾವುದೇ ರೀತಿಯ ಲೇಸಿನೆಸ್ ತೋರಿಸಬೇಡಿ, ನೀವು ಬರೀರಿ ಎಕ್ಸ್ಟ್ರಾ ಕ್ವಶನ್ಸ್ ಟೈಮ್ ಇದ್ದರೆ ಮಾತ್ರ. ಯಾಕಂದ್ರೆ ಕೆಲವೊಮ್ಮೆ ದ್ಯಾಟ್ ಕ್ಯಾನ್ ಇನ್ಕ್ರೀಸ್ ಯುವರ್ ಮಾರ್ಕ್ಸ್. ಸಿಂಪಲ್. 10th point, ಗ್ಯಾಪ್ ಬಿಟ್ವೀನ್ ವರ್ಡ್ಸ್.
ನೀವು ಬರೆಯುವಾಗ ಟ್ರೈ ಮಾಡಿ ವರ್ಡ್ಸ್ ತುಂಬ ಜಾಸ್ತಿ ಏನು ಸ್ಮಾಲ್ ಫಿಂಗರ್ ಇದೆ ಅಷ್ಟು ಗ್ಯಾಪ್ ಬಿಡ್ಲಿಕ್ಕೆ, ಸೊ ದಟ್ ಮೇಕ್ಸ್ ಯುವರ್ ಪೇಪರ್ ಲುಕ್ ಗುಡ್ ಆಲ್ಸೋ ಆ್ಯಂಡ್ ನಿಮ್ಮ ಆನ್ಸರ್ ಸ್ವಲ್ಪ ದೊಡ್ಡ ಕಾಣುತ್ತೆ. ಫಾಂಟ್ ಬರೆಯುವಾಗ ಚಿಕ್ಕ ಫಾಂಟ್ ಯೂಸ್ ಮಾಡಲೇಬೇಡಿ, ಬಿಗ್ ಫಾಂಟ್ ಆಗಿ ಬರೀ, ಸ್ವಲ್ಪ ದೊಡ್ಡ ಮಾಡಿ ಟೆಕ್ಸ್ಟನ್ನು ಫಾಂಟನ್ನು, ಆಗ ಅದು ಕ್ಲಿಯರ್ ಆಗಿ ಕಾಣುತ್ತೆ. ಮತ್ತೆ ಸಿಂಪಲ್. 12 ಪಾಯಿಂಟ್ ಆ್ಯಂಡ್ ಲಾಸ್ಟ್ ಪಾಯಿಂಟ್, ಡಾರ್ಕ್ ಬಾಲ್ ಪೆನ್ ಯೂಸ್ ಮಾಡುವ ಪೆನ್ ಬಾಲ್ ಪೆನ್ ಆಗಬೇಕು, ನಾಟ್ ಜೆಲ್ ಪೆನ್. ಜೆಲ್ ಪೆನ್ ಯೂಸ್ ಮಾಡಬೇಡಿ, ಯಾಕಂದ್ರೆ ಈ ಜೆಲ್ ಪೆನ್ ಅಲ್ಲಿ ಅದು ವಾಟರ್ ಪ್ರೂಫ್ ಇರಲ್ಲ, ಸೊ ನೀರು ಬಿದ್ದರೆ ಅದು ಇಂಕ್ ಫುಲ್ ಸ್ಪ್ರೆಡ್ ಆಗುತ್ತೆ. ಸೊ ಆಲ್ವೇಸ್ ಯೂಸ್ ಬಾಲ್ ಪೆನ್. ಇನ್ನು ಬಾಲ್ ಪೆನ್ ಯಾವ್ದು ಯೂಸ್ ಮಾಡಬೇಕಂದ್ರೆ ಯಾವುದೇ ನಿಮ್ಮ ನೋಟ್ಸ್ ಬರೀ. ನನ್ನೊಂದು ರೆಕಮೆಂಡೇಶನ್ ಅಂದರೆ ನೀವು ಹಾಲ್ಸ್ಡ್ ಎಕ್ಸೋ ಪೆನ್ ಯೂಸ್ ಮಾಡಿ ಎಕ್ಸಾಮ್ಸ್ ಬರೀಲಿಕ್ಕೆ. ಈಗ ನೀವು ಬೇರೆ ಪೆನ್ ಯೂಸ್ ಮಾಡ್ತಿದ್ರೆ ಓಕೆ, ಬಟ್ ಒಮ್ಮೆ ಟ್ರೈ ಮಾಡಿ ಈ ಪೆನ್, ಬಿಕಾಸ್ ದಿಸ್ ಪೆನ್ ಇಸ್ ವೆರಿ ಗುಡ್. ಇಟ್ ಈಸ್ ಲೈಟ್ ವೇಟ್, ತುಂಬಾ ಡಾರ್ಕ್ ಕೂಡ ಇದೆ. ಇನ್ನು ಇಂತಹ ವಿಡಿಯೋಸ್ ಈ ಚಾನೆಲ್ ಬರುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡಿ. ನನ್ನ ಗೋಲ್ ಒಂದೇ, ನಿಮ್ಮ ಮಾರ್ಕ್ಸ್ಗೆ ನೀವು ಎಷ್ಟು ಸ್ಕೋರ್ ಮಾಡ್ತಿದ್ದೀರಾ ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿಸೋದು. ಸೊ ಜೈ ಹಿಂದ್, ಜೈ ಕರ್ನಾಟಕ.